ಗುರುಗಳೇ, ಇನ್ನು ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಬಗ್ಗೆ ತಾವು ಹೇಳ್ತಿದ್ರಿ. ನಾವು ಯೂಶಲಿ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ಚಾರ್ಟ್ ಹಾಕಿರ್ತಾರೆ. ವೃಂದಾವನ, ರಾಯರ ವೃಂದಾವನ, ಬಲಭಾಗದಲ್ಲಿ ಈ ದೇವರಿದ್ದಾರೆ, ಪೂರ್ವದಲ್ಲಿ ಇವರಿದ್ದಾರೆ, ಇವ್ರು ಹೀಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳೇ. ಬೃಂದಾವನದಲ್ಲಿ ಹೇಗೆ ಅನುಗ್ರಹ ಮಾಡ್ತಾರೆ ಅಂತ ಅಂದ್ರೆ ನರಸಿಂಹದೇವರಿದ್ದಾರೆ, ರಾಮದೇವರಿದ್ದಾರೆ, ಕೃಷ್ಣದೇವರಿದ್ದಾರೆ ಅಂತೆಲ್ಲ ಹೇಳ್ತಾರೆ. ಅಂದರೆ ಎಲ್ಲ ದೇವತೆಗಳು ಅವರು 3 ಅವತಾರದಲ್ಲಿ ಸ್ವತಃ ಪ್ರಹ್ಲಾದರಾಗಿದ್ದಾಗ ನರಸಿಂಹದೇವ್ರನ್ನ ಉಪಾಸನೆ ಮಾಡಿದ್ರು ಅಲ್ವಾ? ಹೌದು. ಹಾಗೆ ಮುಂದಿನ ವ್ಯಾಸರಾಜರಾಗಿದ್ದ ಶ್ರೀಕೃಷ್ಣನ ಉಪಾಸನೆ ಮಾಡ್ತಾರೆ. ವ್ಯಾಸರಾಜರ ಅಂಕಿತನೇ ಶ್ರೀಕೃಷ್ಣ, ಕೃಷ್ಣನ ಉಪಾಸನೆ ಮಾಡ್ತಿದ್ರು. ಓಕೆ. ಈಗ ರಾಘವೇಂದ್ರ ಸ್ವಾಮಿಗಳು ಮೂಲ ರಾಮನ ಉಪಾಸನೆ ಮಾಡ್ತಾರೆ. ಈ ಮೂಲ ರಾಮ ಅಂದರೆ ಯಾವುದು ಅಂತಂದರೆ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಕರ್ತನಾದಂಥ ಬ್ರಹ್ಮದೇವರು ವಿಶ್ವಕರ್ಮನಿಗೆ ಹೇಳಿಸಿ ತಂತ್ರಸಾರದ ರೀತಿಯಲ್ಲೇ ರಾಮದೇವ್ರನ್ನ ಒಂದು ಮಾಡಿಸ್ತಾರೆ. ಪಂಚಲೋಹದ ಅದ್ಭುತವಾದ ರಾಮದೇವರು ಪುರಾಣ ಇದು. ರಾಮ ಸೀತೆ ಲಕ್ಷ್ಮಣ ಪ್ರಾಣದೇವರು ಮಾಡಿಸ್ತಾರೆ. ಆ ಬ್ರಹ್ಮದೇವರು ಪೂಜೆ ಮಾಡ್ತಿರ್ತಾರೆ. ಅದನ್ನು ಚತುರ್ಮುಖ ಬ್ರಹ್ಮದೇವರು ಪೂಜೆ ಮಾಡ್ತಿರ್ತಾರೆ. ಅದೇ ಇರೋದು ಮೂಲ ರಾಮದೇವರು. ಮೂಲ ರಾಮ ಅಂದರೆ ಅರ್ಥ ಅದೇನೆ. ಚತುರ್ಮುಖ ಬ್ರಹ್ಮದೇವರು ಉಪಾಸನೆ ಮಾಡ್ತಿದ್ದು ನೋಡಿ, ಅದರ ಅನುಗ್ರಹ ಆಗ್ತಿರುತ್ತೆ. ಆ ಮೂಲ ರಾಮದೇವರು ಮತ್ತು ನರಸಿಂಹದೇವರು ಅವರೇ ಹೇಳಿದ್ದಾರೆ, ಸದಾ ನೀನು ಹಿಂದೆ ಇದ್ದು ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ.